ಪ್ರದೋಷೇ ದೀಪಕ ಚಂದ್ರಃ ಪ್ರಭಾತೆ ದೀಪಕೋ ರವಿಃ ತ್ರೈಲೋಕ್ಯೇ ದೀಪಕೋ ಧರ್ಮಃ ಸುಪುತ್ರಃ ಕುಲದೀಪಕಃ. ಹೇಳಿ ಅರ್ಥ ಹೇಳಿ. ಪ್ರದೋಷದಲ್ಲಿ ದೀಪಕ ಚಂದ್ರ, ಪ್ರದೋಷದಲ್ಲಿ ಚಂದ್ರ ದೀಪ ಇದ್ದಂಗೆ ಅಂತನ. ದೀಪ ಪ್ರದೋಷ ಅಂದ್ರೆ ಕತ್ತಲೆ, ಮೊದಲನೇ ದಿವಸ ಕತ್ತಲೆ. ಪ್ರದೋಷ ಅಂದ್ರೆ ಕತ್ತಲೆ, ಸಂಜೆ ಆದ್ಮೇಲೆ ಸೂರ್ಯ ಮುಗಿದ ಮೇಲೆ ದೀಪ ಯಾರು? ದೀಪಕ ಅಂದ್ರೆ ದೀಪ, ದೀಪಂ ಕರೋತಿ. ದೀಪ ಅಂದ್ರೆ ಬೆಳಕು, ದೀಪಕ ಅಂದ್ರೆ ಬೆಳಕನ್ನ ಕೊಡುವುದು ಯಾರು? ಚಂದ್ರ. ಚಂದ್ರ. ಪ್ರಭಾತೆ ದೀಪಕೋ ರವಿಃ. ಬೆಳಿಗ್ಗೆ ಪ್ರಭಾತದಲ್ಲಿ ರವಿಯು ದೀಪದಂತೆ ಅಂತ, ಸೂರ್ಯ. ಹಗಲಿನಲ್ಲಿ ದೀಪ ಯಾರು? ಬೆಳಕು ಕೊಡುವುದು ಯಾರು? ರವಿ. ರವಿ ಅಂದ್ರೆ ಸೂರ್ಯ. ತ್ರೈಲೋಕ್ಯೇ ದೀಪಕೋ ಧರ್ಮ ಅಂದ್ರೇನು? ಮೂರು ಲೋಕದಲ್ಲಿ ದೀಪದಂತಿರೋದು ನಾವು ಮಾಡಿರೋ ಧರ್ಮ ಅಂತ. ನಮ್ಮ ಧರ್ಮ, ನಮ್ಮ ಸತ್ಕಾರ್ಯಗಳು ನಮ್ಗೆ ಮೂರೂ ಲೋಕದಲ್ಲಿ ಯಾವ ಲೋಕಕ್ಕೆ ಹೋದ್ರು ಅಷ್ಟೇ. ಮೇಲಿನ ಲೋಕಗಳಿಗೆ ಬೇಕಾದ್ರೆ ಹೋಗಿ, ಕೆಳಿನ ಲೋಕಕ್ಕಾದ್ರೂ ಹೋಗಿ, ನೀವು ಮಾಡಿದ ಧರ್ಮ ಕಾರ್ಯದಿಂದ ನಿಮಗೆ ಬೆಳಕು ಸಿಕ್ಕತ್ತೆ. ಸುಪುತ್ರ ಕುಲದೀಪಕ ಅಂದ್ರೇನು? ಒಳ್ಳೆಯ ಮಗ ಕುಲಕ್ಕೆ ದೀಪ ಇದ್ದಂತೆ. ಎಂತ ಮಗ? ಒಳ್ಳೆ ಮಗ. ಒಳ್ಳೆಯ ಮಗ. ಎಲ್ಲ ಅಲ್ಲ, ಒಳ್ಳೆ ಮಗ. ಸುಪುತ್ರ ಕುಲದೀಪಕ. ಅಲ್ಲಿ ಪದ್ಮನ ಪಕ್ಕದಲ್ಲೇ ಇದ್ದಾನೆ ಅನೂಪ, ಹೌದಾ? ಇಲ್ವಾ? ಇದ್ದಾನ ಇಲ್ವಾ? ಏನಪ್ಪಾ ನೀನು ನಿಮ್ಮ ಮನೆಗೆ ದೀಪ. ಸುಪುತ್ರ ಕುಲದೀಪಕ. ಒಳ್ಳೆ ಮಕ್ಕಳು ಮನೆಗೆ ದೀಪ. ಅಂದ್ರೆ ದೀಪ ಇದ್ದಾಗ ಅಪ್ಪ ಅಮ್ಮನಿಗೆ, ಮನೆಯವರೆಲ್ಲರಿಗೂ ಕೂಡ ಸಂತೋಷ. ದೀಪ ಇದ್ರೆ, ಕತ್ತಲೆ ಇದ್ರೆ ದುಃಖ, ಕತ್ತಲೆ ಇದ್ರೆ ಸಂತೋಷ ಇಲ್ಲ, ಹೌದಾ? ಆದ್ರಿಂದ ರಾತ್ರಿಯಲ್ಲಿ ಮನೇಲಿ ದೀಪ ಇರ್ಬೇಕು. ಇಲ್ಲ ಆಕಾಶದಲ್ಲಿ ಚಂದ್ರ ಇದ್ರೆ ಹುಣ್ಣಿಮೆ, ಹಗಲಿನಲ್ಲಿ ಸೂರ್ಯ ಇರ್ಬೇಕು. ಮತ್ತು ನಾವೊಂದಿಷ್ಟು ಪುಣ್ಯ ಕರ್ಮ ಮಾಡಿದ್ರೆ ನಮ್ಗೆ ಎಲ್ಲಿ ಹೋದ್ರೂ ಕೂಡ ನಮ್ಗೆ ದೀಪದಂತೆ ಸಹಾಯ ಮಾಡ್ತದೆ. ಒಳ್ಳೆಯ ಮಕ್ಕಳಿದ್ರೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ, ಇಡೀ ಮನೆಯವರಿಗೆಲ್ರಿಗೂ ಕೂಡ ಬೆಳಕು ಬೆಳಕು ಬೆಳಕು. ಕುಲದೀಪಕ ಕುಲದೀಪಕ. ಕರೆಕ್ಟ್ ಆಯ್ತಾ? ಮಂಗಳೂರಿನಲ್ಲಿ ಮತ್ತೊಬ್ರು ಇದ್ದಾರೆ, ಝಾನ್ಸಿ ಅಂತ ಹೇಳಿ. ಇದ್ದೀರಾ? ಝಾನ್ಸಿ ಬಂದಿದ್ದಾಳ? ಝಾನ್ಸಿ ಇಸ್ ದೇರ್? ಸುಮಾ ನಿಮ್ಮ ಫ್ರೆಂಡ್ ಇದ್ದಾಳ ಝಾನ್ಸಿ? ಬಂದಿಲ್ವಾ ಅಂತ ಸರ್? ಇದ್ದೀನಿ ಸರ್. ಊರ್ ಹೋಗಿರೋ ಹೊರಗಡೆ ಇದ್ದಾಳ ಝಾನ್ಸಿ? ಎಸ್ ಝಾನ್ಸಿ, ಯು ಆರ್ ಎ ವೆರಿ ಸ್ಪೆಷಲ್ ಪರ್ಸನ್. ಕಮಾನ್, ನೀನು ಯು ಆರ್ ಎ ತೆಲುಗು ಲೇಡಿ ಅಲ್ವಾ? ತೆಲುಗು ಇದಕ್ ಮೀನಿಂಗ್ ಗೊತ್ತಾಗಲ್ಲ ಗುರುದೇವ್ರಿ. ಹೇಳ್ಬಿಡ್ತೀನಿ ನೋಡಿ, ಈಗ ಹೇಳ್ತೀನಿ. ಲಾಲಯೇತ್ ಪಂಚವರ್ಷಾಣಿ. ಪಂಚವರ್ಷಾಣಿ ಲಾಲಯೇತ್. When the child is born, starting from the beginning of the birth till 5 years. Panchavarshani ಅಂದ್ರೆ till 5 years. Are you following me, Jhansi? For 5 years, what should you do? ಲಾಲಯೇತ್. ಲಾಲಯೇತ್ ಅಂದ್ರೆ ಮುದ್ದಾಡಬೇಕು, ಲಾಲಿಸಬೇಕು. That is, you have to love and bring up. You have to take all the care to bring up the child for 5 years. Jhansi, are you following me? Yes, sir. Are you following? Jhansi, you have a child? Yes, sir. ಒಂದು ಮಗ ಇದ್ದಾನಾ? ಓ ಗ್ರೇಟ್. ಎಷ್ಟು ವರ್ಷ ಅವನಿಗೆ? ಈಗ 10 ವರ್ಷ. 10 ವರ್ಷ. ಮುಂದೆ ಬರ್ತೀಗ 10 ವರ್ಷದ್ದು. ದಶವರ್ಷಾಣಿ ತಾಡಯೇ. From 5th year to 10th year. How many years? 5 years. 5ನೇ ವರ್ಷದಿಂದ 10ನೇ ವರ್ಷದವರೆಗೆ ಆ ಮಕ್ಕಳು ತುಂಬಾ ಪಟಿಂಗತನ ಮಾಡ್ತಾರೆ, ತುಂಟತನ ಮಾಡ್ತಾರೆ, ಹೇಳ್ದಾಗ ಕೇಳುವುದಿಲ್ಲ. ಕುತ್ಕೋ ಅಂದ್ರೆ ಓಡ್ತಾರೆ, ಓಡು ಅಂದ್ರೆ ಹಾರ್ತಾರೆ, ಹಾರು ನಿಮ್ ತಲೆ ಮೇಲೆ ಹಾರ್ತಾರೆ. They will do all mischief. So those days what should you do?
ದೇ ವಿಲ್ ಬಿ ಫುಲ್ ಆಫ್ ಎನರ್ಜಿ, ತುಂಬಾ ಶಕ್ತಿ ಇರುತ್ತೆ. ಆಗ ಅವರನ್ನು ಟ್ರಿಮ್ ಮಾಡ್ಬೇಕು. ಟ್ರಿಮ್ಮಿಂಗ್ ಈಸ್ ತಾಡಯೇತ್. ತಾಡಯೇತ್ ಮೀನ್ಸ್ ಯು ಹ್ಯಾವ್ ಟು ಪನಿಷ್ ದೆಮ್ ಅಂಡ್ ಬ್ರಿಂಗ್ ದೆಮ್ ಇನ್ ಟು ಡಿಸಿಪ್ಲಿನ್. ಅರ್ಥ ಆಯ್ತಾ? ಆರ್ ಯು ಫಾಲೋಯಿಂಗ್ ಮೀ? ಓಕೆ. ಸೊ 5 ವರ್ಷ ಮಕ್ಕಳನ್ನು ಲಾಲಿಸಬೇಕು ಲೈಕ್ ದಿಸ್. 10 ವರ್ಷ ಸ್ವಲ್ಪ ಹೀಗೆ ಮಾಡಿ, ಇದು ಈಸ್ ಕಾಲ್ಡ್ ಆಸ್ ಲೈಕ್ ಟೇಕ್ ಕೇರ್, ಅದರ್ವೈಸ್ ಐ ವಿಲ್ ಟಕ್ 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 ಅಂತ. ಯು ಹ್ಯಾವ್ ಟು ಲೈಕ್ ದಿಸ್, ಯು ಹ್ಯಾವ್ ಟು ಡೂ ಇಟ್ ಫಾರ್ ಯುವರ್ ಚೈಲ್ಡ್ ನೌ ಟಿಲ್ 10 years. ಆಮೇಲೆ ಪ್ರಾಪ್ತೇತು ಷೋಡಶೇ. ದಟ್ ಮೀನ್ಸ್ ಫ್ರಮ್ 0 to 5 ಲಾಲಯೇತ್, from 5 to 15 ಲಾಲಯೇತ್, from 15 ಷೋಡಶ is 16. ಆಗ ಚೈಲ್ಡ್ 16th ಇಯರ್ಗೆ ಬಂದಾಗ, ನಿಮ್ಮ ಮಗು 16ನೇ ವರ್ಷಕ್ಕೆ ಬಂದಾಗ, ಪ್ರಾಪ್ತೇತು ಷೋಡಶೇ ವರ್ಷೇ ವಾಟ್ ಶುಡ್ ಯು ಕನ್ಸಿಡರ್? ಪುತ್ರಂ ಮಿತ್ರವತ್ ಆಚರೇತ್. ಪುತ್ರಂ ಯುವರ್ ಚೈಲ್ಡ್, ನಿಮ್ಮ ಮಗನನ್ನು, ಮಿತ್ರವತ್ ಲೈಕ್ ಎ ಫ್ರೆಂಡ್, ಆಚರೇತ್ ಬಿಹೇವ್ ಲೈಕ್ ಎ ಫ್ರೆಂಡ್. ಡೀಲ್ ವಿತ್ ಯುವರ್ ಚೈಲ್ಡ್ like a friend after 15. After 16. So Jhanti, you have 5 more years to punish your child. After that, you should not do it. ಇನ್ನು ಹೊಡಿಲಿಕ್ಕಿಲ್ಲ, ಆಯ್ತಾ? ಇನ್ನು 5 ವರ್ಷ ಸ್ವಲ್ಪ ಟ್ರಿಪ್ ಮಾಡಿ, ಹೇಳಿದ ಹಾಗೆ ಕೇಳೋ ಹಾಗೆ ಮಾಡಿದ್ರೆ ಓವರ್. This is to tell you how to bring up the child. ಮೊದಲು 0 to 5 ಆ ಮಕ್ಕಳು ಏನು ಕೆಟ್ಟದ್ದು ಮಾಡಲ್ಲ, ವೆರಿ ಗುಡ್ ಪೀಪಲ್. How to take care. ಯಾಕೆ? 1 ವರ್ಷ 2 ವರ್ಷ ಆಗಿದ್ದಾಗ ಇಲ್ಲಿ ಎಲ್ಲಾ ನಿಮ್ಗೆ ಗೊತ್ತು, ಶೈಲಜಾಗ್ ಗೊತ್ತು, ಸುಮಾಗ್ ಗೊತ್ತು, ರಮ್ಯಾಗ್ ಗೊತ್ತು, ಎಲ್ರಿಗೂ ಗೊತ್ತು. ನಿಮ್ಗೆ ರತ್ನಮ್ಮನಿಗೆ ಜಾಸ್ತಿಯೇ ಗೊತ್ತು. ಮಕ್ಕಳನ್ನು 1 ವರ್ಷದವರೆಗೆ ಕಷ್ಟ, ಎಷ್ಟು ಕಷ್ಟ ಪಾಪ. ಅವಳಿಗೆ ಏನೋ ಕಷ್ಟ ಹೇಳಲಿಕ್ಕಾಗಲ್ಲ. 1 ವರ್ಷ 2 ವರ್ಷ ದೇ ಪ್ಲೇ, ಆಡಿ 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 ಖುಷಿಯೋ ಇರ್ತಾರೆ. 3 ವರ್ಷ 4 ವರ್ಷ ಆಗುವಾಗ ಅವರೆಲ್ಲ ಬುದ್ಧಿವಂತಿಕೆಯಿಂದ ಶುರು ಮಾಡ್ತಾರೆ. ಅಲ್ಲಿಗೆ 5 ವರ್ಷ ಆಗುವ ತನಕ ನೀವು ಯು ಶುಡ್ ನೆವರ್ ಪನಿಷ್. ನೀವು ಆ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ಲೇಬಾರದು. ಅವ್ರು ಏನ್ ಇಷ್ಟ ಬರ್ತದೆ ಅದನ್ನ ಮಾಡ್ಲಿ. ಅವ್ರು ಏನ್ ಇಷ್ಟ ಬಂದ್ರು ಅದನ್ನ ಮಾಡ್ಲಿಕ್ಕೆ ನೀವು ಬಿಡ್ಬೇಕೆ ಹೊರತು ಆ ಮಕ್ಕಳಿಗೆ ಪನಿಷ್ಮೆಂಟ್ ಎಂಬುದೇ ಇಲ್ಲ. ಅವ್ರು ಏನಾರು ಹಾಗೆ ನೋಡು, ಈಗ ಮಾಡ್ಬಾರ್ದಲ್ವಾ, ಪ್ಲೀಸ್ ಡೋಂಟ್ ಡೂ ಇಟ್ ಅಂತ ಹೇಳಿದ್ರೆ, ಮಾಡ್ಬಾರ್ದಲ್ವಾ ನೀನು, ಮಾಡ್ಬೇಡ ಆಯ್ತಾ ಅಂತ ಹೇಳಿ ನೋಡಿ, ಹಿಮ್ಮಿ ಮಾಡಿ ಅವನ ಪ್ರೀತಿಯಿಂದ ಲಾಲಿಸುತ್ತಾ ತಿದ್ದಬೇಕು 5 ವರ್ಷ. ಆಮೇಲೆ 6ರಿಂದ ಆ ಮಕ್ಕಳು ಸ್ವಲ್ಪ ಓಹೋ ನನ್ನ ಕಂಡಪಟ್ಟ ಪ್ರೀತಿ ಮಾಡ್ತಾಳೆ ಅಮ್ಮ, ಇನ್ನು ಅಮ್ಮ ನಾನು ಕುಣಿಸ್ತೇನೆ ಅಂತ ಶುರು ಮಾಡಿದ್ರೆ ನೀವು ಅದಕ್ಕೆ ಬಿಡಬಾರ್ದು. ಕಂಟ್ರೋಲ್ ಮಾಡಿ, ಕಾಂಟ್ರಾಕ್ಟ್ ಮಾಡ್ಕೋಬೇಕು. ನೀನು ಇದು ಮಾಡಿದ್ರೆ ನಿನಗೆ ಅದು ಕೊಡ್ತೇನೆ, ಇದು ನೀ 1 ಪೇಜ್ ಪೂರ್ತಿ ಬರೆದ್ರೆ ನಾನು ನಿನಗೆ ತಿಂಡಿ ಕೊಡ್ತೇನೆ, ಇಲ್ಲದಿದ್ರೆ ನಾನು ತಿಂಡಿ ತಿನ್ನಲ್ಲ ನಿನಗೂ ಕೊಡಲ್ಲ ಅಂತ ಕೂತ್ಬಿಟ್ರೆ ತಿಂಡಿ ಎದುರಿಗಿಟ್ಟು ಕೂತು ಹೋಮ್ವರ್ಕ್ ಮಾಡಿಸ್ಕೊಡ್ಬೇಕು. ಹಾಗೆ ಆಯ್ತಾ? ಮುಂದೆ ಹೋಗೋಣ ಹಾಗಾದ್ರೆ. ವೆರಿ ಗುಡ್. ಶಾಂತಿ ಆಯ್ತು, ರಮ್ಯಾ ಆಯ್ತು, ವೆರಿ ಗುಡ್. ಆಯ್ತಾ? ನೆಕ್ಸ್ಟ್ ವಿ ವಿಲ್ ಗೋ ಕುಮಾ. ಸರ್ ಒಂದು ರಿಕ್ವೆಸ್ಟ್, ಸರ್ ಸ್ವಲ್ಪ ನೀವು ಪದ್ಯ ಓದುವಾಗ ಎಲ್ಲಾದ್ರೂ ಮ್ಯೂಟ್ ಅಲ್ಲಿ ಇದ ಕೇಳಿ ಸರ್, ಇಲ್ಲದ್ರೆ ಅದು ಉಚ್ಚಾರಣೆ ಗೊತ್ತಾಗದೇ ಇಲ್ಲ. ಆಗ್ಲಿ ಈಗ ನಾನು ಯಾರು ಹೇಳ್ತೇನೆ ಅವರು ಮಾತ್ರ ಆಡಿಯೋ ಓಪನ್ ಮಾಡ್ಬೇಕು. ಯಾವಾಗ್ಲೂ ಓಪನ್ ಆಗ್ಲಿ, ಆಡಿಯೋ ಓಪನ್ ಮಾಡಬೇಡಿ. ನಾನು ಯಾವಾಗ ಹೇಳ್ತೇನೆ ಅವಾಗ ಆಡಿಯೋ ಓಪನ್ ಉಚ್ಚಾರಣೆ ಸರಿಯಾಗಿ ಗೊತ್ತಾಗಲ್ಲ ಸರ್, ಅದಕ್ಕೆ ಆಯ್ತಾ? ಪ್ಲೀಸ್ ವಾಣಿ ಹೇಳಿದ್ದು ಥ್ಯಾಂಕ್ ಯು ಸರ್. ಎಲ್ರು ಕೂಡ ಕ್ಲೋಸ್ ಮಾಡಿಬಿಡಿ ಆಯ್ತಾ? ಈಗ ಮಂಗಳೂರಿನ ಸುಮಾ ಅವರು ಮಾತ್ರ ಓಪನ್ ಮಾಡ್ತಾರೆ. ಸುಮಾ ಮುಂದಿನದು ಏನಂದ್ರೆ ನೋಡಿ, 6 ಪದ್ಯ ಹೇಳೇರು, 7 ಪದ್ಯ. 8ನೇ ಪದ್ಯ ಯಾರು ಹೇಳೋದು? ಸುಮಾ ಹೇಳ್ತೀಯ? ಹೇಳು. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಹೇಳು. ಮನೆಯಲ್ಲಿ, ಸಣ್ಣ ಮನೆಯಲ್ಲಿ ಮೂರ್ಖನಾದವನು ಪೂಜಿಸಲ್ಪಡುತ್ತಾನೆ. ಅಂದ್ರೆ ಏನರ್ಥ? ಮೂರ್ಖ ಮನೆಯಲ್ಲಿ ಮಾತ್ರ ಅಷ್ಟೇ ಪೂಜೆ. ಮೂರ್ಖನಿಗೆ ಪೂಜೆ ಮನೆಯಲ್ಲಿ ಮಾತ್ರ.
ಅಂದ್ರೆ ನಮ್ಮ ಮನೆಯವನು ಯಾರಾದ್ರೂ ಒಬ್ಬ ಮೂರ್ಖ ನಮ್ಮ ಮನೆಯಲ್ಲಿದ್ದಾಗ ಅಯ್ಯೋ ಪಾಪ ಮನೆಯ ಮಗ ಅಲ್ವಾ ಮೂರ್ಖ ಆದ್ರೂ ಪರವಾಗಿಲ್ಲ ಅಂತ ನೀವು ಅವನಿಗೆ ಎಲ್ಲಾ ಪ್ರೀತಿ ತೋರಿಸ್ತೀರಿ, ಗೌರವ ಕೊಡ್ತೀರಿ. ಆದ್ರೆ ಅವನ ಮನೆ ಬಿಟ್ಟು ಹೊರಗೆ ಹೋದ್ರೆ ಉಳಿದವ್ರು ಏನ್ ಮಾಡ್ತಾರೆ? ಬಿಸಾಡ್ತಾರೆ ಅವನ್ನ. ಎರಡನೇದು ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಅವನ ಊರಲ್ಲಿ ರಾಜ ಪೂಜಿಸಲ್ಪಡುತ್ತಾನೆ. ಪ್ರಭು ಅಂದ್ರೆ ಆ ಊರಿನ ನಾಯಕ. ಪ್ರಭು ಅಂದ್ರೆ ಲೀಡರ್, ಆ ಗ್ರಾಮದ ಲೀಡರ್ ಯಾರಿದ್ದಾನೆ, ಲೀಡರ್ ಅವನಿಗೆ ಗ್ರಾಮದಲ್ಲಿ ಮಾತ್ರ ಗೌರವ, ಪೂಜೆ. ಅವನ ಗ್ರಾಮದಲ್ಲಿ ಮಾತ್ರ ಪೂಜೆ. ಅವನ ಗ್ರಾಮ ಬಿಟ್ಟು ಬೇರೆ ಗ್ರಾಮಕ್ಕೆ ಹೋದ್ರೆ ಮಂಗಳೂರಿನಲ್ಲಿ ಬಹಳ ರೆಸ್ಪೆಕ್ಟ್ ನಿಮ್ಗೆಲ್ಲ ನನ್ಗೆಲ್ಲ. ನಾವೇನಾದ್ರೂ ಬೆಂಗಳೂರಿಗೆ ಹೋದ್ರೆ ಯಾರೇ ಅನ್ನೋದಿಲ್ಲ. ಅಂದ್ರೆ ನಾವು ಬೇರೆ ಊರಿಗೆ ಹೋದ್ರೆ ನಮ್ಮೂರಿನಲ್ಲಿ ಗೌರವ, ಬೇರೆ ಊರಿನಲ್ಲಿ ಇಲ್ಲ. ಆಮೇಲೆ ಸ್ವದೇಶೇ ಪೂಜ್ಯತೆ ರಾಜ, ರಾಜನಾದವನು ಅವನ ದೇಶದಲ್ಲಿ ಪೂಜಿಸಲ್ಪಡುತ್ತಾನೆ. ಕರೆಕ್ಟ್. ನಮ್ಮ ದೇಶದ ರಾಜ, ಅವನಿಗೆ ನಮ್ಮ ದೇಶದ ಪೂಜೆ. ಸಿದ್ದರಾಮಯ್ಯನವರು ಬಂದ್ರೆ, ಯಡಿಯೂರಪ್ಪ ಬಂದ್ರೆ, ಯಾರಾದ್ರೂ ಬಂದ್ರೆ ನಾವು ಅವರನ್ನು ಬಹಳ ಗೌರವದಿಂದ ನೋಡ್ತೀವಿ ಕರ್ನಾಟಕದಲ್ಲಿ. ಅದೇ ಕಲ್ಕತ್ತಾಕ್ ಅವ್ರು ಹೋದ್ರೆ, ಅದೇ ಅಮೆರಿಕಕ್ಕೆ ಹೋದ್ರೆ, ಬೀದಿಲಿ ಹೋಗ್ತಿದ್ರೆ ಯಾರು ಕೇರ್ ಮಾಡಲ್ಲ. ವಿದೇಶಗಳಲ್ಲಿ ನಮ್ಮ ದೇಶದ ನಾಯಕನಿಗೆ, ರಾಜನಿಗೆ ಬೆಲೆ ಇಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಗೌರವ. ಆಮೇಲೆ ವಿದ್ವಾನ್ ಸರ್ವತ್ರ ಪೂಜ್ಯಂತೆ, ವಿದ್ವಾಂಸನಾದವನು ಎಲ್ಲಾ ಕಡೆನೂ ಪೂಜಿಸಲ್ಪಡುತ್ತಾನೆ. ಅಂದ್ರೆ ವಿದ್ವಾಂಸ ಆಗ್ಬಿಟ್ರೆ ಅವನಿಗೆ ಮನೆಯಲ್ಲೂ ಪೂಜೆ, ಮನೆಯಲ್ಲೂ ಗೌರವ, ಊರಿನಲ್ಲೂ ಗೌರವ, ದೇಶದಲ್ಲೂ ಗೌರವ, ವಿದೇಶಕ್ಕೆ ಹೋದ್ರು ಅವನಿಗೆ ತುಂಬಾ ಗೌರವ ಇರ್ತದೆ. ಆದ್ರಿಂದ ನಾವೆಲ್ಲ ಏನಾಗ್ಬೇಕು? ರಾಜ ಆಗ್ಬೇಕು, ಪ್ರಭು ಆಗ್ಬೇಕು ಬೇಕಿಲ್ಲ. ನಾವೆಲ್ಲ ವಿದ್ವಾಂಸರಾಗ್ಬೇಕು. ತಿಳ್ಕೊಂಡವರಾದ್ರೆ, ಜ್ಞಾನಿಗಳಾದ್ರೆ ನಮ್ಗೆ ಎಲ್ಲಿ ಹೋದ್ರು ಗೌರವ ಇರ್ತದೆ. ಅರ್ಥ ಆಯ್ತಾ? ಎಲ್ಲಾ ಶಬ್ದ ಅರ್ಥ ಆಗ್ತಾ ಇದೆಯಾ? ಯಾವ್ದಾದ್ರು ಶಬ್ದ ಅರ್ಥ ಆಗ್ದಿದ್ರೆ, ಪೂಜ್ಯತೆ ಅನ್ನುವುದು ಕರ್ಮಣಿ ಪ್ರಯೋಗ. ನಿಮ್ಗೆ ಗೊತ್ತಲ್ಲ ನೋಡಿ. ತಿನ್ನುತ್ತಾನೆ, ಖಾದತಿ, ತಿನ್ನುತ್ತಾನೆ. ಖಾದ್ಯತೆ ಅಂದ್ರೆ ತಿನ್ನಲ್ಪಡುತ್ತದೆ. ಅರ್ಥ ಆಯ್ತಾ? ಪಠತಿ ಅಂದ್ರೆ ಓದುತ್ತಾನೆ. ಪಠ್ಯತೆ ಓದಲ್ಪಡುತ್ತದೆ. ಪ್ಯಾಸಿವ್, ಆಕ್ಟಿವ್ ಪ್ಯಾಸಿವ್ ಅಂತ ಗೊತ್ತು ನಿಮ್ಗೆ. ಇದು ಪ್ಯಾಸಿವ್ ರೂಪ, ಇದೆಲ್ಲ ಪ್ಯಾಸಿವ್ ರೂಪದಲ್ಲೇ ಇದೆ. ಪೂಜ್ಯತೆ, ಪೂಜಿಸಲ್ಪಡುತ್ತದೆ. ನೆಕ್ಸ್ಟ್ 9ನೇದು ಬನಶಂಕರಿ ಅವ್ರು ಹೇಳ್ತೀರಾ? ಬನಶಂಕರಿ ಜಿ ಕಾಣ್ತಾ ಇದೆ, ಹೇಳಿ. ಮುಂದಿನ ಶ್ಲೋಕ ಓದಿ ನೋಡುವ. ಬನಶಂಕರಿ. ಅಧಮ ಧನಮಿಚ್ಛಂತಿ ಧನಮಾನೌ ತು ಮಧ್ಯಮಃ ಉತ್ತಮ ಮಾನಮಿಚ್ಛಂತಿ ಮಾನೋ ಹಿ ಮನಃ ಧನಂ. ಅಧಮ ಧನಮಿಚ್ಛಂತಿ. ಸರ್ ನಂಗೆ ಅಷ್ಟು ಇನ್ನು ಇವತ್ತೇ ಫಸ್ಟ್ ಜಾಯಿನ್ ಆಗಿದ್ದೀನಿ, ಇದಾಗಲ್ಲ ಓದಕ್ ಬರ್ತಿದೆ. ಗುಡ್. ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಾನು ನೋಡಿ. ಸರಿ ಅಧಮರು ಅಂದ್ರೆ ಯಾರು ಗೊತ್ತು? ಅಧಮ ಅಧಮ. ಆಮೇಲೆ ಅವ್ರ ಮೇಲಿರೋನು ಮಧ್ಯಮ, ಮೇಲಿರೋನು ಉತ್ತಮ. ಉತ್ತಮ, ಮಧ್ಯಮ, ಅಧಮ. ಉತ್ತಮ, ಮಧ್ಯಮ, ಅಧಮ. ಅಧಮ ಏನ್ ಬೇಕು? ಈಗ ನಿಮ್ಮ ಹತ್ರ ಒಬ್ಬ ಇದ್ದಾನೆ, ಅಧಮ ಇದ್ದಾನೆ. ಅಧಮಕ್ಕೆ ಏನ್ ಬೇಕು? ಅವನಿಗೆ ಏನ್ ಇಷ್ಟ? ಧನ. ದುಡ್ಡು ಕೊಟ್ಬಿಟ್ರೆ ಅವನಿಗೆ ತೃಪ್ತರಾಗಿಬಿಡ್ತಾರೆ. ದುಡ್ಡು ಕೊಟ್ಬಿಟ್ರೆ ಅವನಿಗೆ ಸಾಕು ಸಂತೋಷ ಆಗ್ಬಿಡ್ತದೆ. ಧನಂ ಮಾನವತು ಮಧ್ಯಮ ಹೋಗ್ಬೇಕಾರೆ ಅವನಿಗೆ ಧನ ಮತ್ತು ಮಾನ, ಮರ್ಯಾದೆ. ಧನ ಮತ್ತು ಮರ್ಯಾದೆ. ಉತ್ತಮ. ನಿಮ್ಮ ಮನೇಲಿ ಒಬ್ಳು ಮನೆ ಕೆಲಸಕ್ಕೆ ಬರ್ತಾಳೆ. ಹೌದು. ಕೆಲವು ಮನೆ ಕೆಲಸಕ್ಕೆ ಬರ್ತಾ ಹೇಗಿರ್ತಾರ ಅಂದ್ರೆ, ನೀವ್ ಏನಾದ್ರೂ ಮಾಡ್ಕೊಳಮ್ಮ, ನಾನು ಕೆಲಸ ಮಾಡ್ತೀನಿ, ನಾನ್ ದುಡ್ಡು ಕೊಡ್ಬೇಕಷ್ಟೇ. ಅವ್ರು ಬರೀ ದುಡ್ಡು ಕೊಟ್ರೆ ಆಯ್ತು. ಬೈದ್ರು, ನೀವ್ ಏನಾದ್ರು ಬೈಕೊಳ್ಳಿ, ನನ್ ದುಡ್ಡು ಕೊಟ್ರೆ ಆಯ್ತು ಅಷ್ಟೇ. ಚೆನ್ನಾಗಿ ಬೈದ್ರೆ ನೀವ್ ಏನಾದ್ರು ಬೈಕೊಳ್ಳಿ, ನನ್ ದುಡ್ಡು ಕೊಟ್ರೆ ಹಾಕು ಅಂತ. ಅಧಮರು. ಮಧ್ಯಮರು, ಅಮ್ಮ ನನಗೆ ದುಡ್ಡು ಕೊಡೋದು ಮಾತ್ರ ಅಲ್ಲ, ಸ್ವಲ್ಪ ಮರ್ಯಾದೆಯನ್ನು ಮನೆಯಲ್ಲಿ ಮರ್ಯಾದೆಯನ್ನು ಕೊಡ್ಬೇಕು, ನಂಗೆ ಗೌರವವನ್ನು ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಮಧ್ಯಮರಿಗೆ ಏನ್ ಬೇಕು?
ಧನ ಬೇಕು ಧನ ಮತ್ತು ಬೇಕು, ಮರ್ಯಾದೆ ಬೇಕು. ಮರ್ಯಾದೆ ಮರ್ಯಾದೆ. ಹಾ ಉತ್ತಮ ಮಾನವಿಚ್ಛಂತಿ ಹಾ ಅಂದ್ರೇನು? ಉತ್ತಮ ಉತ್ತಮರಿಗೆ ಏನ್ ಬೇಕು? ಮಾನಮಿಚ್ಛಂತಿ. ಮಾನ ಕೊಡಬೇಕು, ಮರ್ಯಾದೆ ಬೇಕು, ಮರ್ಯಾದೆ ಬೇಕು. ನನಗೆ ಅವ್ರ ಮನೆ ಮದ್ವೆಗೆ ಹೋಗಿದ್ದೆ ನಾನು. ಹಾ ಅಲ್ಲಿ ಮರ್ಯಾದೆಯಿಂದ ಕರೆದು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಸಾಕಾಗಿತ್ತು ನನಗೆ. ಹೌದು. ಅದು ಮರ್ಯಾದೆನೇ ಕೊಡದಿದ್ರೆ ನಾನು ಹೋಗಿ ಅವ್ರ ಮನೇಲಿ ತಿನ್ಕೊಂಡ್ ಬರ್ಬೇಕಾ? ಊಟ ಮಾಡಿ ಬರ್ಬೇಕಾ? ಇಲ್ಲ. ಇಲ್ಲ. ಉತ್ತಮರಿಗೆ ನೀವು ಅವ್ರ ಮನೆ ಮದುವೆಗೆ ಹೋದಾಗ ನೀವು ಗಿಫ್ಟ್ ಕೊಡದೇ ಪರವಾಗಿಲ್ಲ, ಸ್ವೀಟ್ ಕೊಡದಿದ್ರು ಪರವಾಗಿಲ್ಲ, ಆದ್ರೆ ಗೌರವದಿಂದ ಮಾತಾಡಿಸ್ಬೇಕು. ಉತ್ತಮರಾದವರಿಗೆ ಮರ್ಯಾದೆ ಮುಖ್ಯ. ಮಾನವಿಚ್ಛಂತಿ. ಮರ್ಯಾದೆ ಬಹಳ ಮುಖ್ಯ. ಯಾಕೆಂದ್ರೆ ಮಹತಾಂ ಧನಂ, ಮಹಾತ್ಮರಿಗೆ ಧನ, ಮಹಾತ್ಮರಿಗೆ ಸಂಪತ್ತು ಯಾವುದು? ಮಹಾತ್ಮರಲ್ಲಿ ಯಾವ ಸಂಪತ್ತು ಇರ್ತದೆ? ಮಾನ. ಮರ್ಯಾದೆ ಕೊಡ್ತಾರೆ, ಮರ್ಯಾದೆ ತಗೊಳ್ತಾರೆ. ಇದು ಮಹಾತ್ಮರು. ಅಂದ್ರೆ ದೊಡ್ಡವ್ರ ಲಕ್ಷಣ ಏನು? ಮಾನ ಅಂದ್ರೆ ಮರ್ಯಾದೆ. ಮಾನ ಕೊಡುವುದು, ಮಾನ ತಗೊಳ್ಳುವುದು, ಇದು ಅವರ ಲಕ್ಷಣವಾಗಿರ್ತದೆ. ಅದರಿಂದ ನಾವು ಮಾನ ಮರ್ಯಾದೆಗೆ ಹೆಚ್ಚು ಬೆಲೆ ಕೊಡ್ಬೇಕು ಹೊರತು ಹಣಕ್ಕೆ ಮಹತ್ವ ಕೊಡಬಾರ್ದು. ಅರ್ಥ ಆಯ್ತಾ? ಆಯ್ತು. ಅದಾದ ಮೇಲೆ ವಿನೀತ ಇದೀರಾ? ವಿನೀತ ವಿ ಚೋಲೂರ್ ಪಾಳ್ಯ ಬೆಂಗಳೂರು ಇದೀರಾ? ವಿನೀತ ಕಾಣುವುದಿಲ್ಲ. ಆಮೇಲೆ ಆಯ್ತಾ? ಗಾಯತ್ರಿ ಗೋಪಾಲಕೃಷ್ಣ, ಇದು ದೊಡ್ಡ ಸಂಖ್ಯೆ. ಇದರ ಮಾತ್ರ ಗಾಯತ್ರಿ ಗೋಪಾಲಕೃಷ್ಣ ಇದ್ದಾರಾ? ಗಾಯತ್ರಿ ಗೋಪಾಲಕೃಷ್ಣ ಇದ್ದೀರಾ? ತುಮಕೂರ್ನವ್ರು ಇದ್ದೀರಾ? ಗಾಯತ್ರಿ ಕಾಡ್ತಾ ಇದ್ದಾರೆ, ತುಮಕೂರ್ನವ್ರು. ವೆರಿ ಗುಡ್. ರೈಟ್, ಆಯ್ತು. ಈಗ ಮುಂದಿನ ಶ್ಲೋಕ ಬಹಳ ಸರಳವಾಗಿದೆ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ನಾನೀಗ ಸಂಸ್ಕೃತದಲ್ಲಿ ಗಾಯತ್ರಿ ದೇವಿ, ನಾನೀಗ ಸಂಸ್ಕೃತದಲ್ಲಿ ಅದನ್ನ ಬಿಡಿಸಿ ಹೇಳ್ತೇನೆ, ನಿಮ್ಗೆ ಅರ್ಥ ಆಗತ್ತೆ ನೋಡಿ. ಉದ್ಯಮೇನ ಕಾರ್ಯಾಣಿ ಸಿದ್ಧ್ಯಂತಿ. ಕಾರ್ಯಾಣಿ ಅಂದ್ರೇನು? ಕೆಲಸಗಳು ಸಿದ್ಧ್ಯಂತಿ ಅಂದ್ರೆ ಸಿದ್ಧಿಸುತ್ತವೆ. ಕಾರ್ಯ ಸಿದ್ಧಿಯಾಗುವುದು ಅಂದ್ರೇನು? ಕೆಲಸ ಸಾಧಿಸುವಾಗ ಕೆಲಸ ಆಗ್ಬೇಕು. ನಾನೊಂದು ಮನೆ ಕಟ್ಟಬೇಕು, ಅದು ಕಾರ್ಯ. ಆ ಮನೆ ಕಟ್ಟಬೇಕಾದ್ರೆ, ಮನೆ ಕಟ್ಟುವ ಕಾರ್ಯ ಸಿದ್ಧಿ ಆಗ್ಬೇಕಾದ್ರೆ, ಸಿದ್ಧಿ ಅಂದ್ರೆ ಸಿದ್ಧಿ, ಸಕ್ಸಸ್. ಇಫ್ ಎನಿ ಜಾಬ್ ದಟ್ ಯು ಟೇಕ್, ಇಫ್ ಇಟ್ ಈಸ್ ಟು ಬಿ ಸಕ್ಸಸ್ಫುಲ್ ಆಗ್ಬೇಕು ಅಂತಾದ್ರೆ ಉದ್ಯಮೇನ. ನಾನ್ ಮನೆ ಕಟ್ಟಬೇಕು ಅಂತಿದ್ರೆ ಮನೆ ಕಟ್ಟುವುದು ಸಾಧ್ಯವಾಗುವುದು ಯಾವುದರಿಂದ? ಕೆಲಸ ಮಾಡೋದ್ರಿಂದ. ಕೆಲಸ ಮಾಡುದು. ಉದ್ಯಮ ಅಂದ್ರೇನು? ಕೆಲಸ ಮಾಡುದು. ಕೆಲಸ ಮಾಡುವುದ್ರಿಂದ ಕೆಲಸಗಳು ಸಿದ್ಧಿ ಆಗುತ್ತವೆ. ಆಗತ್ತಾ? ಕೂತ್ರ ಆಗತ್ತಾ? ಮನೆ ಕಟ್ಟಬೇಕು ಅಂತ ಕೂತ್ರ ಆಗತ್ತಾ? ಎತ್ತು ಹೊರಬೇಕು. ಅದಕ್ಕೆ ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ. ಆದ್ರೆ ಗಾಯತ್ರಿ ಅಮ್ಮ, ನಾನು ಕೂತ್ಕೊಂಡು ಮನೆ ಕಟ್ಟಬೇಕು ಅಂತ ಮನಸ್ಸು ಮಾಡಿದ್ದೇನೆ, ಮನೆ ಆಯ್ತಾ? ಇಲ್ಲ, ಮನಸ್ಸು ಮಾಡಿದ್ದೇನಿಲ್ಲ. ಪ್ರಯತ್ನ ಮಾಡ್ಬೇಕು. ಮನಸ್ಸು ಮಾಡುವುದರಿಂದ ಕೆಲಸ ಆಗುವುದಿಲ್ಲ. ಮನೋರಥ ಅಂದ್ರೇನು? ಆಸೆ. ಆಸೆಗಳಿಂದ ಕೆಲಸ ಆಗುವುದಿಲ್ಲ. ಈಗ ನಾನು ಹಿಮಾಲಯಕ್ಕೆ ಹೋಗ್ಬೇಕು, ಹಿಮಾಲಯದಲ್ಲಿ ಒಂದು ಪರ್ವತ ಹತ್ತಬೇಕು ಅಂತ ಆಗಿದೆ. ಹಿಮಾಲಯದಲ್ಲಿ ನಾನು ಕೇದಾರನಾಥಕ್ಕೆ ಹೋಗ್ಬೇಕು. ಕೇದಾರನಾಥ ನೋಡಿದ್ದೀರಾ? ಯಾರಾದ್ರೂ ಕೇಳಿದ್ದೀರಿ? ಹೋಗಿದ್ದಾರೆಲ್ಲ ಗೊತ್ತಿಲ್ಲ. ಹೋಗಿದ್ದೀರಾ? ವೆರಿ ಗುಡ್. ವಾಣಿ ಹೋಗಿದ್ದಾರೆ. ರಂಗನಾಥ್ ಜಿ ಹೋಗಿದ್ದೀರಾ? ಕೇದಾರನಾಥಕ್ಕೆ ಹೋಗಿದ್ದೀರಾ? ನಾನು ಹೋಗಿದ್ದೇನೆ ಕೇದಾರನಾಥಕ್ಕೆ. ಕೇದಾರನಾಥಕ್ಕೆ ಹೋಗ್ಬೇಕಂತ ಹಿಮಾಲಯದ ಬುಡದಲ್ಲಿ ಋಷಿಕೇಶಲ್ಲಿ ಕೂತು ನಾನು ಆಸೆ ಪಡುದು, ಕೇದಾರನಾಥಕ್ಕೆ ಹೋಗ್ಬೇಕು ಆಸೆ ಪಟ್ರೆ
ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಕೇದಾರ್ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಎದ್ದು ಹೊರಡ್ಬೇಕು. ಮನೋರಥದಿಂದ ಕೆಲಸ ಆಗಲ್ಲ, ಕೆಲಸ ಮಾಡುವುದರಿಂದ ಕೆಲಸ ಆಗತ್ತೆ. ಕಾರ್ಯಾಣಿ ಮನೋರಥೈಹಿ ನ ಸಿದ್ಧ್ಯಂತಿ, ಅದು ಉದ್ಯಮೇನ ಸಿದ್ಧ್ಯಂತಿ. ಅರ್ಥ ಆಯ್ತಾ ಎಲ್ರಿಗೆ? ಉದ್ಯಮ ಅಂದ್ರೆ ಕೆಲಸ ಮಾಡುವುದರಿಂದ ಸಿದ್ಧಿ ಆಗತ್ತೆ ಹೊರತು ಆಸೆಗಳಿಂದ ಕೆಲಸ ಆಗುವುದಿಲ್ಲ. ನಮ್ಮಲ್ಲಿ ಬಹಳ ಜನ ಹೀಗೆ ಆಸೆ ಪಡುದು. ನಾನು ಒಂದು ಮನೆ ಕಟ್ಟಬೇಕು ಅಂತ ಇವ ಕೂತೇ ಇದ್ದಾನೆ, ಎದ್ದೇ ಇಲ್ಲ. ಮನೆ ಕಟ್ಟಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಕೂತವನು ಹೇಳ್ಬೇಕು, ಮೊದಲು ಹೇಳ್ಬೇಕು, ಎದ್ದ ಮೇಲೆ ಮತ್ತೆಲ್ಲ ಕೆಲಸ ಶುರು. ಕೂತಲ್ಲೇ ಕತೆ ಮಂಡಿಗೆ ಮಾಡ್ತಾ ಇದ್ರೆ ಕಟ್ಟಿದ್ರೆ ಆಗಲ್ಲ. ಅದಕ್ಕೆ ಉದ್ಯಮದಲ್ಲಿ ಒಂದು ಒಳ್ಳೆ ಸಂಸ್ಕೃತ ಒಳ್ಳೆ ಮಾತು, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ. ಕಾರ್ಯಾಣಿ ಉದ್ಯಮೇನ ಹಿ ಸಿದ್ಧ್ಯಂತಿ ನ ಮನೋರಥೈ. ಹಿ ಅಂದ್ರೆ ಅದರಿಂದಲೇ, ಉದ್ಯಮಗಳಿಂದ ಮಾತ್ರವೇ, ಪ್ರವೃತ್ತಿಯ ಮಾತ್ರದಿಂದಲೇ, ಕೆಲಸ ಮಾಡುವುದರಿಂದ ಮಾತ್ರವೇ ಕೆಲಸ ಆಗತ್ತೆ, ಅಷ್ಟೇ ಹೊರತು ಆಸೆಯಿಂದ ಆಗಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಗಾಯತ್ರಿ ಕೇಳಿ. ಸುಪ್ತಸ್ಯ ಸಿಂಹಸ್ಯ ಮುಖೇ ಮೃಗಾಃ ನ ಪ್ರವಿಶಂತಿ. ಸಿಂಹ ಅಂದ್ರೇನು? ಸಿಂಹ. ಸುಪ್ತ ಅಂದ್ರೇನು? ಸುಪ್ತ ನಿದ್ದೆ. ಒಂದು ಮಲಗಿದ ಸಿಂಹ, ಒಂದು ಸಿಂಹ ಮಲ್ಕೊಂಡಿದೆ, ಮಲಗಿ ಆಕಳಿಸ್ತಾ ಇದೆ, ಅಂತ ಆಕಳಿಸ್ತಾ ಮಲಗೇ ಇದೆ. ಮಲಗಿದ ಸಿಂಹದ ಮುಖೆ ಅಂದ್ರೆ ಬಾಯಿ ಒಳಕ್ಕೆ ತಾನಾಗಿಯೇ ಬಂದು ಜಿಂಕೆ ಬೀಳ್ತದ? ಇಲ್ಲ ಇಲ್ಲ. ಜಿಂಕೆ ತಾನಾಗೆ ಬಂದು ಮಲಗಿದ ಸಿಂಹದ ಹತ್ರ ಬಂದ್ ನಿಂತು ಸಿಂಹ ಎಬ್ಸಿ, ಏ ಮಿಸ್ಟರ್ ಸಿಂಹ ಹೇಳು, ಕಮಾನ್ ಈಟ್, ನಾನ್ ತಿನ್ನು ಅಂತ ಹೇಳ್ತದ? ಇಲ್ಲ. ಮಲಗಿದ ಸಿಂಹದ ಸುಪ್ತಸ್ಯ ಸಿಂಹಸ್ಯ ಮುಖೇ ಐಗೆ ಮೃಗಾಃ ಅವಳು ನ ಪ್ರವಿಶಂತಿ. ಅದರ ಬಾಯಿ ಒಳಗೆ ತಾನಾಗೆ ಸಿಂಹ ಬಾಯಿ ತೆಗಿ, ನಾ ಒಳಗೆ ಹೋಗ್ಬೇಕು ಅಂತ ಹೋಗ್ತದ? ಇಲ್ಲ. ಮಲಗಿದ ಸಿಂಹದ ಬಾಯಿ ಒಳಗೆ ಪ್ರಾಣಿಗಳು ಬರುವುದಿಲ್ಲ. ಅದೇನ್ ಮಾಡ್ಬೇಕು ಸಿಂಹ? ಹಾಗಾದ್ರೆ ಎದ್ದು ಬೇಟೆ ಆಡ್ಬೇಕು. ಇದು ಬಹಳ ದೊಡ್ಡ ಸುಭಾಷಿತ ಅಮ್ಮ ಇದು. ಯಾಕೆಂದ್ರೆ ನಮ್ಮಲ್ಲಿ ಬಹಳ ಜನ ಮಲಗಿಯೇ ಬಾಯಿ ಬಿಟ್ಕೊಂಡು ಕುತ್ಕೊಳ್ಳೋರು, ಮನೆಯಲ್ಲಿ ಆರಾಮ್ ಕುರ್ಚಿಯಲ್ಲಿ ಕೂತೇ ಕನಸು ಕಾಡೋರು, ಎದ್ದು ಕೆಲಸ ಮಾಡುವುದೇ ಇಲ್ಲ ನಾವು. ಹಾಗಾಗಿ ನಮ್ಗೆ ಕೆಲಸ ಆಗಲ್ಲ. ಕೆಲಸ ಆಗ್ಬೇಕು ಅಂತಿದ್ರೆ ಇದು ಬಹಳ ದೊಡ್ಡದಾದ ಭಾರವೀಯ ಮಾತು. ಇನ್ನೊಮ್ಮೆ ಓದಿ, ಶ್ಲೋಕ ಓದಿ. ಉದ್ಯಮೇನ ಹಿ ಸಿದ್ಧ್ಯಂತಿ ನಹಿ ಮರ್ತ್ಯ ಪ್ರವಿಶಂತಿ ಮೃಗಾಃ. ಅರ್ಥ ಆಯ್ತಾ? ಪ್ರವಿಶಂತಿ ಮೃಗಾಃ. ಎಲ್ಲ ಶಬ್ದ ಅರ್ಥ ಆಯ್ತಾ? ನೋಡಿ, ಸುಪ್ತಸ್ಯ ಸಿಂಹಸ್ಯ ಅಂದ್ರೇನು? ಮಲಗಿದ ಸಿಂಹದ ಮುಖೇ ಅಂದ್ರೇನು? ಮುಖ ಅಂದ್ರೆ ಬಾಯಿ. ಮುಖ ಅಂದ್ರೆ ಬಾಯಿ ಒಳಗೆ. ಮೃಗಾಃ ಅಂದ್ರೆ ಪ್ರಾಣಿಗಳು. ನ ಪ್ರವಿಶಂತಿ ಪ್ರವೇಶಿಸುವುದಿಲ್ಲ. ಸುಪ್ತ ಅಂದ್ರೆ ಮಲಗಿದ. ಸುಪ್ತಸ್ಯ ಸಿಂಹ. ಸುಪ್ತಿ ಗೊತ್ತಾ ನಿಮ್ಗೆ? ಸುಷುಪ್ತಿ. ಸುಪ್ತ ಅಂದ್ರೆ ಮಲಗು. ಮಲಗಿದ ಸಿಂಹದ ಬಾಯೊಳಗೆ ಪ್ರಾಣಿಗಳು ತಾನಾಗೆ ಹೋಗುವುದಿಲ್ಲ. ಸಿಂಹ ಎದ್ದು ಬೇಟೆಯಾಡ್ಬೇಕು ಅಂತ. ಆಯ್ತಾ? ಆಯ್ತಾ? ಎಲ್ಲ ಶಬ್ದ ಅರ್ಥ ಆಯ್ತಾ? ನೆಕ್ಸ್ಟ್ ಕಡೇ ಪದ್ಯ. ವೃತ್ತಂ ತು ಸರ್ವಥಾ ರಕ್ಷೇತ್. ರಕ್ಷೇತ್ ಅಂದ್ರೆ ರಕ್ಷಿಸಬೇಕು, ರಕ್ಷಿಸಿಕೊಳ್ಳಬೇಕು. ರಕ್ಷೇತ್ ಅಂದ್ರೆ ರಕ್ಷಿಸಿಕೊಳ್ಳಬೇಕು. ಏನನ್ನು? ವೃತ್ತಂ. ವೃತ್ತ ಅಂದ್ರೆ ಕ್ಯಾರೆಕ್ಟರ್ ಅಥವಾ ನಡತೆ. ವೃತ್ತ ಅಂದ್ರೆ ನಡತೆ, ವರ್ತನೆ. ವೃತ್ತ ಅಂದ್ರೆ ವರ್ತನೆ, ನಡತೆ. ಸರ್ವಥಾ ಅಂದ್ರೇನು? ನಾನು ಸರ್ವಥಾ ಸಂಸ್ಕೃತ ಕಲಿಯಬೇಕು ಅಂದ್ರೇನು? ನಾನು ಸರ್ವಥಾ ಕಲಿಬೇಕು ಅಂತ, ಕಲಿಲೇಬೇಕು. ಏನಾದ್ರೂ ಆಗ್ಲಿ ನಾನು ಕಲಿಯಲೇಬೇಕು. ಈಗ ಸುಮತಿ ಹೆಲ್ಪ್ ಮಾಡ್ತೀರ ನನಗೆ? ವೃತ್ತಂ ತು ಸರ್ವಥಾ ರಕ್ಷೇತ್ ಅಂದ್ರೆ ವೃತ್ತಂ ಅಂದ್ರೆ ಬರ್ತನೆ. ನಡತೆ. ವರ್ತನೆ ಏನು?
ನಮ್ಮ ನಡತೆಯನ್ನು ನಾವು ಏನ್ ಮಾಡ್ಬೇಕು? ಕಾಪಾಡ್ಕೊಳ್ಬೇಕು. ನಮ್ಮ ನಡತೆಯನ್ನು ನಾವು ಕಾಪಾಡ್ಬೇಕು. ನಡತೆ ತಪ್ಪಬಾರ್ದು, ಅಂದ್ರೆ ಕೆಟ್ಟ ನಡತೆಗೆ ಹೋಗ್ಬಾರ್ದು. ನಾವು ಏನಾದ್ರೂ ಮಾಡಿ ನಡತೆಯನ್ನ ಕಾಪಾಡ್ಕೊಳ್ಬೇಕು. ರಕ್ಷೇತ್ ವಿತ್ತಂ ಮಾಯಾತಿ ಯಾತಿ ಚ. ಹಾಗಾದ್ರೆ ಹಣ ಏನ್ ಮಾಡ್ಬೇಕು? ಕಾಪಾಡ್ಕೊಳ್ಬೇಕಾ ಬೇಡವಾ? ಹಣ ಏನ್ ಮಾಡುತ್ತೆ? ಆಯಾತಿ ಬರ್ತದೆ ಹಣ ಬರ್ತದೆ, ಹಣ ಹೋಗ್ತದೆ. ಹೋಗ್ತದೆ ಹಣ ಬರ್ತದೆ, ಹೋಗ್ತದೆ. ಅದ್ರ ಬಗ್ಗೆ ಕೇರ್ ಮಾಡಬಾರ್ದು. ಯಾಕೆಂದ್ರೆ ನೀವ್ ಎಷ್ಟೇ ಕಷ್ಟಪಟ್ರು ಕೆಲವು ಸಮಯ ಹಣ ಉಳ್ಸಕ್ಕಾಗಲ್ಲ. ಅದೇ ಆದ್ರಿಂದ ಹಣ ನೀವ್ ಇನ್ನಷ್ಟು ಕಷ್ಟಪಡಿದ್ರು ಹಣ ಬಂದ್ಬಿಡ್ತದೆ ಕೆಲವು ಸಮಯ. ಆದ್ರಿಂದ ಹಣ ಬರ್ತದೆ, ಹಣ ಹೋಗ್ತದೆ. ಹಣದ ಬಗ್ಗೆ ಹೆಚ್ಚು ಗಮನ ಕೊಡದೆ ನಾವೇನ್ ಮಾಡ್ಬೇಕು? ನಮ್ ನಡತೆಯನ್ನು ಕಾಪಾಡ್ಕೊಳ್ಬೇಕು. ಟೇಕ್ ಕೇರ್ ಆಫ್ ಕ್ಯಾರೆಕ್ಟರ್, ದಟ್ಸ್ ಮೋರ್ ಇಂಪಾರ್ಟೆಂಟ್. ಮನಿ ಕಮ್, ಮನಿ ಗೋಸ್. ನ ಕ್ಷೀಣೋ ವಿತ್ತತ ಕ್ಷೀಣಃ. ವಿತ್ತತಃ, ವಿತ್ತ ಅಂದ್ರೇನು? ವಿತ್ತ ಅಂದ್ರೇನು? ದುಡ್ಡು ಹಣ. ವಿತ್ತತಃ ಅಂದ್ರೆ ಹಣದಿಂದ. ಅಹ ಅಂತ ಬಂದ್ರೆ ಸಂಸ್ಕೃತ ಇಂದ ಅಂತ. ಕುಂದಾಪುರತಃ, ಕುಂದಾಪುರದಿಂದ. ಬೆಂಗಳೂರತಃ, ಬೆಂಗಳೂರಿನಿಂದ. ಹಸ್ತತಃ ಅಂದ್ರೆ ಕೈಯಿಂದ. ತಹ ಅಂದ್ರೆ ಇಂದ. ವಿತ್ತತಃ ಅಂದ್ರೇನು? ಹಣದಿಂದ. ಹಣದಿಂದ. ಕ್ಷೀಣಃ, ಕ್ಷೀಣ ಅಂದ್ರೇನು? ಹಣದಿಂದ ಕ್ಷೀಣ. ಹಣದಿಂದ ಯಾರಾದ್ರೂ ಕ್ಷೀಣರಾದ್ರೆ, ಕ್ಷೀಣ ಅಂದ್ರೆ ಇಫ್ somebody becomes weak by money. ಹಣ ಇಲ್ಲದೆ ಯಾರಾದ್ರೂ ಒಬ್ರು ಕ್ಷೀಣ ಆದ್ರೆ, ಇಫ್ somebody becomes weak by wealth, ಅವರು ನ ಕ್ಷೀಣ, ನಿಜವಾಗಿ ಅವರು ವೀಕ್ ಆದಾಗಲ್ಲ, ಕ್ಷೀಣ ಆದಾಗಲ್ಲ. ಇಫ್ somebody becomes weak by, timid by, poor by money, he will not be really poor. ಅವನು ನಿಜವಾಗಿ ಬಡವಲ್ಲ. ಹಣದಿಂದ ದುರ್ಬಲನಾದವನು ದುರ್ಬಲನು ಅಲ್ಲ. ಆದ್ರೆ ವೃತ್ತತಸ್ತು ಹತಃ, ಅದೇ ವೃತ್ತತಃ ಕ್ಯಾರೆಕ್ಟರ್ ನಿಂದ, ನಡತೆಯಿಂದ ಯಾರಾದ್ರೂ ಕ್ಷೀಣನಾದ್ರೆ, ಯಾರಾದ್ರೂ ನಡತೆ ಕೆಟ್ರೆ, ಇಫ್ somebody loses his character, ನಡತೆ ಕೆಟ್ರೆ ಯಾರಿಂದ? ಕ್ಷೀಣ. ಯಾವ್ದ್ರಿಂದ? ವೃತ್ತತಃ. ನಡತೆಯಿಂದ ಯಾರಾದ್ರೂ ಅಕಸ್ಮಾತ್ ಕ್ಷೀಣರಾದ್ರೆ, ನಿಜವಾಗಿ ಹತೋ ಹತಃ, ಅವ ನಿಜವಾಗಿ ಸತ್ತ ಹಾಗೆ ಅಂತ. ಯಾರು ಕ್ಯಾರೆಕ್ಟರ್ ನಡತೆ ಕೆಟ್ಟವರು ಸತ್ತಂತೆಯೇ ಸರಿ ಅಂತ 2 ಸಾರಿ ಹೇಳಿದ್ದಾರೆ. ಎ ಪರ್ಸನ್ ಹೂ ಲೂಸಸ್ ಹಿಸ್ ಕ್ಯಾರೆಕ್ಟರ್ is dead and almost dead like. Therefore, take care of your character. ನಿಮ್ಮ ನಡತೆಯನ್ನು ಕಾಪಾಡಿಕೊಳ್ಳಿ. ಹಣವನ್ನ ಕಾಪಾಡುವುದಕ್ಕೆ ಬಹಳ ಪ್ರಯತ್ನ ಮಾಡ್ತೀವಿ ನಾವು. ಆ ಬ್ಯಾಂಕ್ ಅಲ್ಲಿ ಇಟ್ಟು, ಈ ಬ್ಯಾಂಕ್ ಅಲ್ಲಿ ಇಟ್ಟು, ಇನ್ನೆಲ್ಲೋ ಬಡ್ಡಿಗೆ ಹಾಕಿ, ಇನ್ನೆಲ್ಲೋ ಹಾಕಿ ಕಳ್ಕೊಂಡು, ಅಯ್ಯೋ ಕಷ್ಟಪಟ್ಟು ಏನೋ ಒದ್ದಾಡ್ತೀವಿ. ಹಣ ಬರ್ತದೆ, ಹೋಗ್ತದೆ. ಆದ್ರೆ ಕ್ಯಾರೆಕ್ಟರ್, ನಾವು ನಡತೆಯನ್ನ ಉಳಿಸಿಕೊಂಡ್ರೆ ನಿಜವಾಗಿ ಬದುಕಿದ ನಾವು. ನಿಜವಾಗಿ ನಡತೆ ಕಳ್ಕೊಂಡ್ರೆ, ಹಣ ಕಳ್ಕೊಂಡು ಹೋದ್ರೆ ದೊಡ್ಡ ವಿಷಯ ಅಲ್ಲ. ಆದ್ರೆ ನಡತೆ ಕಳ್ಕೊಂಡ್ಬಿಟ್ರೆ ಅವ ಕಳ್ಕೊಂಡ ಹಾಗೆ, ಎಲ್ಲವನ್ನು ಕಳ್ಕೊಂಡ ಹಾಗೆ. ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ನಾನು. ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಸುಭಾಷಿತದಲ್ಲಿ ಏನಾದ್ರೂ ಅರ್ಥ ಆಗದಿದ್ರೆ ಕೇಳಿಬಿಡಿ. ಈಗ ಯಾವ್ದಾದ್ರು ಅರ್ಥ ಆಗದೆ ಇದ್ರೆ ಕೇಳಿ, ಯಾವ್ದಾದ್ರು ಶಬ್ದ ಗೊತ್ತಾಗದೆ ಇದ್ರೆ ಕೇಳಿ. ಯಾರು ಬೇಕಾದ್ರೂ ನೀವು ಆಡಿಯೋ ಆನ್ ಮಾಡಿ ಕ್ವೆಶ್ಚನ್. ಮೊದಲನೇ ಸುಭಾಷಿತ ರಿಪೀಟ್ ಮಾಡಿ. ನಾಸ್ತಿ ವಿದ್ಯಾ ಸಮೋ ಬಂಧು, ವಿದ್ಯೆಗೆ ಸಮನಾದ ಬಂಧುವು ಇಲ್ಲ. ನಾಸ್ತಿ ಸತ್ಯ ಸಮಂ ತಪಃ, ಸತ್ಯಕ್ಕೆ ಸಮನಾದ ತಪಸ್ಸು ಇಲ್ಲ. ಆಗ ಸಮಂ ದುಃಖಂ ನಾಸ್ತಿ, ಆಸೆಗೆ ಸಮಾನವಾದ ದುಃಖವೂ ಇಲ್ಲ. ತ್ಯಾಗ ಸಮಂ ಸುಖಂ ನಾಸ್ತಿ, ತ್ಯಾಗಕ್ಕೆ ಸಮನಾದ ಸುಖವೇ ಇಲ್ಲ. ವಿದ್ಯೆಗೆ ಗೊತ್ತಾಯ್ತಾ? ಸರ್, ಪ್ರದೋಷೆ ದೀಪಕ ಚಂದ್ರ, ಅದು ಕರೆಕ್ಟ್ ಆಗಿ ಏನ್ ಬರಿಬೇಕು ಸರ್ ಅದಕ್ಕೆ? ಪ್ರದೋಷೆ ಸಪ್ತಮಿ ವಿಭಕ್ತಿ ಅಲ್ಲಿ
ಪ್ರದೋಷೆ ಪ್ರದೋಷ ಕಾಲದಲ್ಲಿ. ದೀಪಕಃ ದೀಪವು ಚಂದ್ರನು, ರಾತ್ರಿಯಲ್ಲಿ ಚಂದ್ರನು ದೀಪವಾಗಿರುತ್ತಾನೆ, ಬೆಳಕು ಕೊಡುತ್ತಾನೆ ಅಂತ ಅರ್ಥ. ಮತ್ತೆ ಪ್ರದೋಷ ಅಂದ್ರೆ ರಾತ್ರಿ ಅಂತ ತಿಳ್ಕೊಬೇಕಾ? ಓಕೆ ಸರ್. ಕತ್ತಲೆಯಲ್ಲಿ. ಎಲ್ಲ ಅರ್ಥ ಆಯ್ತು ಅಂತ ತಿಳಿತೇನೆ. ಈಗ ನಿಮಗೆ ಹೋಮ್ವರ್ಕ್ ಏನಂದ್ರೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ನೀವು ಉತ್ತರ ಬರೀಬೇಕು. ಆ ಎಲ್ಲಾ ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಲೆಫ್ಟ್ ಸೈಡ್ ಇದೆ. ರೈಟ್ ಸೈಡ್ 51ನೇ ಪೇಜಲ್ಲಿ ಕ್ವಶನ್ಸ್ ಇದೆ, ಅದಕ್ಕೆಲ್ಲ ಉತ್ತರ ಲೆಫ್ಟ್ ಸೈಡ್ ಇದೆ. ಕಯಾ ಸಮೋ ಬಂಧು ನಾಸ್ತಿ, ಯಾರಿಗೆ ಸಮನಾದ ಬಂಧು ಇಲ್ಲ. ಆ ಕಯಾ ಎಂಬುದನ್ನ ತೆಗೆದು, ಬಂಧು ಯಾರು? ವಿದ್ಯಾ ವಿದ್ಯಾ ಅಂತ ಹಾಕಿರ. ವಿದ್ಯಾ ಸಮೋ ಬಂಧು ನಾಸ್ತಿ, ಅಲ್ಲೆಲ್ಲ ಕ್ವೆಶ್ಚನ್ ವರ್ಡ್ಸ್ ಇರ್ತದೆ. ಆ ಕ್ವೆಶ್ಚನ್ ವರ್ಡ್ ತೆಗೆದು ಆನ್ಸರ್ ವರ್ಡ್ ಅನ್ನ ಅಲ್ಲಿ ಫಿಟ್ ಮಾಡ್ಬೇಕು. ಎಲ್ರೂ ಮಾಡಿ ನಾಳೆ ದಿವಸ ನೀವು ಬರೆದದ್ದು ಸರಿಯಾ ತಪ್ಪ ಅಂತ ನಾನು ಹೇಳ್ತೇನೆ. ಅದರ ಮುಂದಿನ ಪುಟದಲ್ಲಿ ಸ್ವಲ್ಪ ವ್ಯಾಕರಣ, ಪರ್ಯಾಯ ಶಬ್ದಗಳನ್ನ ಹೇಳಬೇಕು ಅಂತಿದೆ. ಸಿನಾನಿಮ್ ವಿಚ್ ಆರ್ ದಿ ವರ್ಡ್ಸ್ ಅಂತ. ಯಾರಾದ್ರೂ those who are not following Kannada, you may please tell me, ಆಯ್ತಾ? I will be repeating it. ಸಿನಾನಿಮ್ಸ್ ಹೇಳಿದೆ. ಚಂದ್ರಃ ಸಿನಾನಿಮ್ ಯಾವುದು? ಸೋಮಃ, ವಿಧುಃ, ಶಶಿಹಿ. ನೋಡಿ, ಈಗಿರುವ ನಮ್ಮ ಶೃಂಗೇರಿಯ ಚಿಕ್ಕ ಗುರುಗಳು, ಅವ್ರ ಹೆಸರು ವಿಧುಶೇಖರ. ಚಂದ್ರ, ವಿಧು ಅಂದ್ರೆ ಚಂದ್ರ, ವಿಧುಶೇಖರ, ಚಂದ್ರಶೇಖರ ಸ್ವಾಮಿಗಳು. ನೆಕ್ಸ್ಟ್, ರಾಜ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಹೇಳಿ. ಪ್ರಭು 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 ಅಥವಾ ನೃಪತಿ, ನೃಪಃ, ನೃಪಃ. ಆಮೇಲೆ ನರಃ, ಇದಕ್ಕೆ ಇನ್ಯಾವುದು ಪರ್ಯಾಯ ಪದ? ನರಃ, ಮನುಷ್ಯ, ಮಾನವಃ. ಹಾಗೆ ಪುತ್ರಃ, ಕುಲದೀಪಕ, ಎಲ್ಲ ಸುತ ಪುತ್ರನು ಕುಲದೀಪಕನಾಗಿದ್ರೆ ಕರೆಕ್ಟ್, ಮನೆಗೆ ಬೆಳಕಾಗುವ ದೀಪವಾಗಿದ್ರೆ ಕರೆಕ್ಟ್. ಅವನ್ ಮನೆಗೆ ಬೆಂಕಿ ಹಚ್ಚುವನಾಗ್ಬಿಟ್ರ, ಮನೆಗೆ ಬೆಂಕಿ ಹಚ್ಚುವನಾಗ್ಬಾರ್ದು, ಮನೆಗೆ ದೀಪವಾಗಿ ಕೂತ್ಕೊಳ್ಬೇಕೆ ಹೊರತು ಆ ದೀಪದಿಂದ ಮನೆಗೆ ಬೆಂಕಿ ಹಚ್ಚಿಬಿಟ್ರ ಅವನು. ಆದ್ರಿಂದ ಪುತ್ರ ಆದ್ರೆ ಕುಲದೀಪಕ ಅಲ್ಲ ಅರ್ಥ. ಪುತ್ರ ಆದ್ರೆ ಸುತಃ, ತೂನು, ತೂನು ಆಗ್ತದೆ. ನೆಕ್ಸ್ಟ್, ಆಮೇಲೆ ಮಿತ್ರಂ, ಮಿತ್ರಂ ಫ್ರೆಂಡ್. ಫ್ರೆಂಡು ಅನ್ಲಿಕ್ಕೆ ಏನು? ಫ್ರೆಂಡ್ ಆಗಲ್ಲ, ಸ್ನೇಹಿತ, ವಯಸ್ಯ, ಸುಹೃತ್. ಸುಹೃತ್ ಅಂತ ಇನ್ನೊಂದು ಶಬ್ದ, ಸುಹೃತ್ ಆಗ್ತದೆ ಸರ್. ಸಖ ಆಗ್ತದೆ. ರವಿ, ನೆಕ್ಸ್ಟ್ ರವಿ, ಸೂರ್ಯ, ನಿಮಗೆ ಕಂಡಪಟ್ಟ ಗೊತ್ತು. ಈಗ ವಿರುದ್ಧ ಪದ ಹೇಳಿ. ಸುಖಂ ಅಪೋಸಿಟ್ ದುಃಖಂ. ಮೂರ್ಖ, ಬುದ್ಧಿವಂತ, ಮೂರ್ಖ, ಚತುರ, ಜ್ಞಾನಿ, ಜ್ಞಾನಿ, ಮೂರ್ಖ, ಚತುರ, ಚತುರ ಒಳ್ಳೆ ಶಬ್ದ. ಚತುರ. ಶಿವ ಅಂದ್ರೆ ಹಗಲು, ರಾತ್ರಿ, ರಾತ್ರಿ. ವಿದೇಶ ಅಪೋಸಿಟ್ ಸ್ವದೇಶ. ಈಗ ಮುಂದೆ ಲಿಂಗ ವಿಭಕ್ತಿ ವಚನಗಳನ್ನ ಬರೀರಿ ಅಂತ ಹೇಳ್ತಾರೆ, ಅದ್ರ ಮುಂದೆ ಕ್ರಿಯಾಪದಗಳನ್ನ ಬರೀರಿ ಹೇಳ್ತಾರೆ.
ಆ ಪಾಠ ಮಾಡ್ಲಿಲ್ಲ ನಿಮ್ಗಿನ್ನು, ಆದ್ರಿಂದ ಮತ್ತೆ ಮಾಡುವ. ಆಮೇಲೆ ಪ್ರಶ್ನೆ ಮಾಡ್ಬೇಕು ಅಂತ ಮುಂದೆ ಇದೆ, ಅದು ಕೂಡ ನಿಮ್ಗೆ ಕಷ್ಟ ಆಗ್ಬಹುದು, ನೋಡುವ, ಮುಂದೆ ಹೋಗೋಣ ನಾವೀಗ. ಆಯ್ತಾ? ಈಗ ಈ ಪಾಠ ಮುಗೀತು, ಸುಭಾಷಿತ. ನೀವು ಪ್ರತಿಯೊಬ್ರು ಕೂಡ, ಇಲ್ಲಿರೋರು ಪ್ರತಿಯೊಬ್ರು ಕೂಡ ನಾನು ಮತ್ತೆ ನಾನು ಪದ್ಮಾಜಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಪ್ರತಿಯೊಬ್ರು ಕೂಡ ನಾಡಿದ್ದು ಸೋಮವಾರದ ಸಂಸ್ಕೃತೋತ್ಸವದಲ್ಲಿ ಒಂದು ಅರ್ಧ ನಿಮಿಷವಾದ್ರೂ ಭಾಗವಹಿಸ್ಬೇಕು. ನೀವೇ ಏನಾದ್ರೂ ಹೇಳ್ಬೇಕು. ಅದರಲ್ಲಿ ಸುಭಾಷಿತ ಹೇಳ್ತೀವಿ ಅಂತ ಅನೇಕರು, ಸಂಸ್ಕೃತ ಮಹತ್ವ ಹೇಳ್ತೀವಿ ಅಂತ ಇನ್ನೂ ಅನೇಕರು. ಝಾನ್ಸಿ ವಿಲ್ ಸ್ಪೀಕ್ ಇನ್ ತೆಲುಗು. ಓಕೆ ಸುಮಾ, ನೀ ಹೇಳು ಅವಳಿಗೆ ತೆಲುಗುನಲ್ಲಿ ಸಂಸ್ಕೃತದ ಮಹತ್ವವನ್ನ ಅವಳು ಏನಾದ್ರು ಮಾತಾಡ್ಲಿ ಅವಳು, ಫಾರ್ ಎ ಚೇಂಜ್. ಆಯ್ತಾ? ಓಕೆ ರೈಟ್. ಮತ್ತೆ ಉಳಿದವರೆಲ್ಲರೂ ಕೂಡ ಸಂಸ್ಕೃತದ ಕುರಿತು ನೀವು ಏನು ಹೇಳ್ಬೋದು. ಓಕೆ ಝಾನ್ಸಿ, ಗೆಟಿಂಗ್ ರೆಡಿ. ಯು ಸ್ಪೀಕ್ ಅಬೌಟ್ ವೈ ಡಿಡ್ ಐ ಟೇಕ್ ಟು ಸಂಸ್ಕೃತ ಸ್ಟಡೀಸ್, ರೈಟ್? You speak about half a minute. Okay, right. In English you do it, or if you mix Telugu also, we will be happy to listen to our beautiful Telugu language. Okay, right. ಆಮೇಲೆ ಆನಂದ್ ಜಿ, ನೀವು ಏನಾದ್ರೂ ಮಾತಾಡಿರೋ ಸರ್? ಆನಂದ್, ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕದ ಬಗ್ಗೆ ಹೇಳ್ಬೋದು ಸರ್? ಓ ಎಸ್, ಯಾವ ಶ್ಲೋಕ? ನಾಸ್ತಿ ನಾರಾಯಣ ಸಂಭೂತೋ ನ ಭವಿಷ್ಯತಿ ಸತ್ಯವಾಕ್ಯೇನ ಸರ್ವಾರ್ಥ ಸಾಧಯಾಮಿ. ಆಗ್ಬೋದು. ಅದು ಹೇಳಿ. ಇದೇ ಹೇಳಿ ನೀವು. ವ್ಯಾತಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ತಪೋ ನಿಧಿ ಅಂದಾಗ ನೀವು ವಿಷ್ಣು ಸಹಸ್ರನಾಮವನ್ನು, ಮಹಾಭಾರತವನ್ನು ನಮಗೆ ಕೊಟ್ಟ ವ್ಯಾಸರಿದ್ದಾರಲ್ಲ, ಅವರ ಫ್ಯಾಮಿಲಿ ಹಿಸ್ಟ್ರಿ ಏನ್ ಹೇಳ್ತೀರಿ ನೀವು? ವ್ಯಾಸಂ ಅವನು ಈಸ್ ದಿ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ವಸಿಷ್ಠ. ವ್ಯಾಸಂ ವಸಿಷ್ಠ ನಪ್ತಾರ ಶಕ್ತೇ ಪೌತ್ರ ಈಸ್ ದಿ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ವಸಿಷ್ಠ, ಗ್ರ್ಯಾಂಡ್ ಸನ್ ಆಫ್ ಮೊಮ್ಮಗ ಯಾರಿಗೆ? ಶಕ್ತಿ ಪುರುಷ, ಶಕ್ತಿ ಅನ್ನೋರ್ಗೆ. ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರ ತನ್, ಇವನು ತನ್ನ ಪರಾಶರನ ಮಗ, ಪರಾಶರ ಶಕ್ತಿ ಪರಾಶರಾತ್ಮಜಂ ಒಂದೇ. ಅಂಡ್ ಅವನ ಮಗ ಯಾರು? ವ್ಯಾಸನ ಮಗ ಶುಕ. ಈ ರೀತಿ ಇವರೆಲ್ಲರೂ ಕೂಡ ನಾವು ನಿತ್ಯ ಸ್ಮರಣೆ ಮಾಡಬೇಕಾದ ದೊಡ್ಡ ನಮ್ಮ ಕುಲದ, ನಮ್ಮ ಟ್ರೆಡಿಷನ್ನಿನ ದೊಡ್ಡ ಪುರುಷರು. ಇವರು ನಮಗೆ ಸಂಸ್ಕೃತವನ್ನು ಕೊಟ್ಟಿದ್ದಾರೆ. ವ್ಯಾಸರು ಸಂಸ್ಕೃತದಲ್ಲಿ ಭಗವದ್ಗೀತೆ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು 4 ಮಾತಾಡಿ ಆಗ್ಬೋದಾ? ಸರಸ್ವತಿ ಅವ್ರು ಏನ್ ಮಾತಾಡ್ತೀರಿ? ಭವಾನಿ ಅಷ್ಟಕ. ವೆರಿ ಗುಡ್. ಶೈಲಜಾ ಏನ್ ಹೇಳ್ತೀರಿ? ನಾನ್ ಭಗವದ್ಗೀತೆ ಹೇಳ. ವೆರಿ ಗುಡ್, ಆಯ್ತು. ರಾಮನಾಥನ್ ಏನ್ ಹೇಳ್ತೀರಿ? ರಂಗನಾಥ ಏನ್ ಹೇಳ್ತೀರಿ? ಗುರುಗಳೇ, ಭಗವದ್ಗೀತೆ ಹೇಳಿದ್ರೆ ಸಾಕ, ಅದ್ರದ್ದು ಅರ್ಥನೂ ಹೇಳ್ಬೇಕಾ? ಅರ್ಥ ಹೇಳ್ಬೇಕು ಸಂಸ್ಕೃತದಲ್ಲಿ. ಭಗವದ್ಗೀತೆ ಸಂಸ್ಕೃತದಲ್ಲಿದೆ, ಅದ್ರಲ್ಲಿ ಈ ಶ್ಲೋಕ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಂದ್ ಶ್ಲೋಕದ ಅರ್ಥ ಹೇಳ್ಬಿಡ್ಬೇಕು. ಅದ್ರ ಭಕ್ತಿ ಯೋಗದ್ದು ಒಂದು ಹೇಳ್ತೀನಿ. ಅದು ನಂಗೆ ಇದು ಸಮಶತ್ರೌಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ. ಭಕ್ತಿ ಯೋಗದಲ್ಲಿ 18ನೇ ಶ್ಲೋಕ. ಕರೆಕ್ಟ್. ನೀವು ಹೇಳಿ ಭಗವದ್ಗೀತೆಯು ನಮ್ಗೆ ಏನ್ ಕಲಿಸ್ತದೆ ಅಂದ್ರೆ ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಸಂಸ್ಕೃತವು ಕಲಿಸುವ ಅತಿ ದೊಡ್ಡ ನೀತಿ ಅಂದ್ರೆ ಶತ್ರುವಾಗ್ಲಿ ಮಿತ್ರನಾಗ್ಲಿ ಎಲ್ಲರನ್ನೂ ಸಮನಾಗಿ ನೋಡಬೇಕು ಅಂತ. ಇಲ್ಲಜಾ ಕರೆಕ್ಟಾ? ಹಂಗ ನಿಜವಾಗಿ ಹಂಗ ಮಾಡ್ತೀರಾ ನೀವು? ಮಾಡ್ಲಿಕ್ಕೆ ಆಗ್ತದ? ನಿಮ್ಮ ಮನೆಗೆ ಬಂದ ಶತ್ರುವನ್ನು ಮಿತ್ರನು ಒಂದೇ ತರ ನೋಡ್ತೀರಾ ನೀವು? ನೋಡ್ಬೇಕು. ಅವಾಗ ಶತ್ರುವು ಮಿತ್ರನ ಮನೆಗ್ ಬಂದವ್ರು ನಂಗೆ ಮಾಡಕ್ ಆಗಲ್ಲ. ಮನೆಗ್ ಬಂದವ್ರು ನೋಡ್ತೀವಿ, ಹೊರಗಡೆ ಏನ್ ಮಾಡ್ತೀವಿ ಗೊತ್ತಿಲ್ಲ. ಮಿತ್ರನನ್ನು, ಶತ್ರುವನ್ನು ಕೂಡ ಮಿತ್ರನ ಹಾಗೆ ನೋಡಿಬಿಟ್ರೆ ಅವ ಕನ್ವರ್ಟ್ ಆಗಿ ಮಿತ್ರನಾಗಿ ಬಿಡ್ತಾನೆ. ಓಕೆ ರೈಟ್. ಹಾಗೆ ಬನಶಂಕರಿ ಅವರು ಹೇಗೆ ಅಂದ್ರೆ ಇದು ಶೀತ ಉಷ್ಣ ಸುಖ ದುಃಖ ಎಲ್ಲಾನು ನಾವು ಈಕ್ವಲ್ ಆಗಿ ತಗೊಂಡ್ರೆ ಅಂತ ಇವತ್ತೇ ಹೇಳ್ಬಿಟ್ರೆ ನಾಡಿದ್ದು ಇಂಟ್ರೆಸ್ಟ್ ಉಳಿಯಲ್ಲ. ನಾಡಿದ್ದು ಹೇಳಿ ಆಯ್ತಾ? ಆಮೇಲೆ ಬನಶಂಕರಿ ಅವ್ರು ಏನ್ ಹೇಳ್ತೀರಿ? ಶ್ಲೋಕ ಹೇಳ್ತೀನಿ. ಉದಯಂ ಬ್ರಹ್ಮ ಸ್ವರೂಪಂಚ
ಹೇಳಿ, ಗುಡ್. ಆಮೇಲೆ ಸುಮಾ, ನಾನೊಂದು ಸುಭಾಷಿತ. ವೆರಿ ಗುಡ್, ವೆರಿ ಗುಡ್. ಆಯ್ತಾ? ಆಯ್ತು, ಅಲ್ಲಿಗೆ ಎಲ್ರು ಆಯ್ತು. ಇನ್ನು ಯಾರ್ಯಾರು ಏನೇನ್ ಹೇಳ್ತೀರಿ ಅಂತ ನೀವು ಪ್ಲಾನ್ ಮಾಡ್ಕೊಂಡು ಬೇಕಿದ್ರೆ ನನ್ಗೆ ಹೇಳಿ, ಇಲ್ದಿದ್ರೆ ನಾನು ನಾಡಿದ್ದು ನಿಮ್ ಹೆಸರು ಕರೆಯುವಾಗ ನೀವು ಆನ್ ಮಾಡ್ಕೊಂಡು ನೀವು ಏನಾದ್ರು ಹೇಳ್ಬೇಕು. ನೋಡ್ಕೊಂಡು ಹೇಳಿದ್ರು ಆಯ್ತು, ನೋಡ್ಕೊಂಡು ಹೇಳಿದ್ರು ಆಯ್ತು. ನಿಮಗೆ ಸಂಸ್ಕೃತದಲ್ಲಿ ಇಷ್ಟವಾದಂತ ಹೇಳ್ಬಿಟ್ಟು, ಸಂಸ್ಕೃತ ದಿನಾಚರಣೆಯ ಈ ದಿವಸ ಸಂಸ್ಕೃತ ಸರಸ್ವತಿಗೆ ನನ್ನ ನಮಸ್ಕಾರ ಅಂತ ನಮಸ್ಕಾರ ಮಾಡಿಬಿಟ್ರೆ ಆಯ್ತಲ್ಲ. ಓಕೆ, ಆಯ್ತಾ? ಮಾಡ್ತೀರಾ ಎಲ್ರು? ಹೇಳಿ ಸುಮತಿ, ಹೇಳಿ. ಆಗಿದೆ ಸುಮತಿ, ಐ ಹ್ಯಾವ್ ಸೀನ್ ದಟ್. ನೋಡಿದ್ದೀನಿ, ನೀವು ಹೇಳಿ. ಏನು ಅಗತ್ಯ ಇಲ್ಲ, ನಾನು ನೋಡಿದೆ ನೀವು ಕಳಿಸಿದ್ದನ್ನ. ಚೆನ್ನಾಗಿದೆ, ಪ್ಲೀಸ್ ಗೋ ಹ್ಯಾಡ್, ಮುಂದುವರಿಸಿ. ಓಕೆ, 2 ನಿಮಿಷ ಬೇಕಾಗ್ತದೆ ಮಾತ್ರ, 1.5 ನಿಮಿಷ ಸಾಕೆ ಆಗ್ಲಿಕ್ಕಿಲ್ಲ. ನಾನಿಲ್ಲದ್ರೆ ಬಡ ಬಡ ಅಂತ ಓದ್ಬೇಕಾಗ್ತದೆ. ಸ್ಪೆಷಲಿ ಗ್ರಾಂಟೆಡ್. ಎಸ್, ನಿಮಗೆ ಸ್ಪೆಷಲ್ ಇಲ್ಲ. ಮೇಲಾಗೋದಿ. ನಾಳೆ ಕ್ಲಾಸ್ ಉಂಟು. ಹೇಳಿ. ಆಮೇಲೆ ಹಬ್ಬಕ್ಕೆ ರಜಾ ಕೊಡಿ ಸರ್. ಹೇಳ್ಬೋದು. ಹೇಳಿ. ನೋಡಿ, ಯಾವಾಗ್ಲಾದ್ರೂ ಒಂದು ಕ್ಲಾಸ್ ಶುರು ಮಾಡಿದ್ರೆ ಪ್ರಥಮ ದಿವಸ ಪಾಠ ಮಾಡಿದ್ವಿ, 2ನೇ ದಿವಸ ಬಿಡಬಾರ್ದು. ನಾಳೆ ಸ್ವಲ್ಪ ಬೇಗ ಬಿಡ್ತೀನಿ ನಿಮ್ಗೆ, ಆಯ್ತಾ? ನಾಳೆ 1 ಗಂಟೆಗೆ ಬಂದ್ರೆ ಬೇಕಿದ್ರೆ 3/4 ಗಂಟೆ, ಅರ್ಧ ಗಂಟೆಯಲ್ಲಿ ಬಿಟ್ಬಿಟ್ಟು ನಾಡಿದ್ದು ವರಮಹಾಲಕ್ಷ್ಮಿಯನ್ನು ನೀವು ನಮ್ಗೆಲ್ಲ